ನಮಸ್ಕಾರ ಸ್ನೇಹಿತರ. UP ರಾಜ್ಯ, ಹೌದು ಸ್ನೇಹಿತರ, UP ರಾಜ್ಯ ಅಂದರೆ ಇಡೀ ದೇಶದಲ್ಲೇ ಹೆಚ್ಚಿನ ರಾಜ್ಯ ಆಡಳಿತವನ್ನು ಹೊಂದಿರತಕ್ಕಂತಹ ರಾಜ್ಯ ಅಂತ ಹೇಳಬಹುದು. ಹಾಗೆ ದೊಡ್ಡ ರಾಜ್ಯ ಅಂತಲೂ ಹೇಳ್ಬೋದು. ಸೊ ಈ ಒಂದು ರಾಜ್ಯದಲ್ಲಿ ಏನೇ ಘಟನೆ ನಡೆದರೂ ಸಹಿತ ಇಡೀ ದೇಶದಾದ್ಯಂತಹ ವೈರಲ್ ಆಗೇ ಆಗುತ್ತೆ. ಈಗ ಇಡೀ ದೇಶದಾದಂತಹ SIR ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಯಾವುದೇ ಒಂದು ಲೋಪಾಲ್ ಸಿಗಬಾರದು, ಯಾವುದೇ ಒಂದು ತಪ್ಪುಗಳು ಕೂಡ ಇಲ್ಲಿ ಕಂಡು ಬರಬಾರದು ಅಂತ ಸೀರಿಯಸ್ಲಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಹಗಲು ರಾತ್ರಿ ಎನ್ನದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅಸಲಿ ಟ್ವಿಸ್ಟ್ ಕೊಟ್ಟಿದ್ದೇ ಇಲ್ಲಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಒಂದು ರಿಪೋರ್ಟ್ ಅನ್ನ ಓದುತ್ತಾರೆ. ಆ ರಿಪೋರ್ಟ್ ಅನ್ನ ನೋಡಿದ ಕೂಡಲೇ ಸ್ವತಃ ಯೋಗಿ ಆದಿತ್ಯನಾಥ್ ಅವರೇ ಬೆಚ್ಚು ಬೀಳುವಂತಹ ವಿಷಯ ಆ ಪತ್ರದಲ್ಲಿ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಈ ವಿಷಯ ತಿಳ್ಕೊಂಡ್ರೆ ಸ್ನೇಹಿತರೆ ನಿಮಗೂ ಕೂಡ ಬೆಚ್ಚಿ ಬೀಳುವಂತಹ ಶಾಕ್ ಕೂಡ ಆಗಬಹುದು. ಅಂತಹದ್ದು ಆ ಪತ್ರದಲ್ಲಿ ಏನಿದೆ ಅಂತ ನೀವು ಕೇಳಬಹುದು. ಹೌದು ಸ್ನೇಹಿತರೆ, ತಂದೆಯ ವಯಸ್ಸು 30ಕ್ಕಿದ್ರೆ ಮಗನ ವಯಸ್ಸು 20ಕ್ಕಿರುತ್ತೆ. ಇನ್ನು ತಾತನ ವಯಸ್ಸು ನೋಡಿದ್ರೆ 40ಕ್ಕಿರುತ್ತೆ. 10 ವರ್ಷದಲ್ಲಿ ಇವರು ಮಕ್ಕಳನ್ನೇ ಮಾಡಿಬಿಟ್ರ. ಹಾಗಾದ್ರೆ 10 ವರ್ಷದಲ್ಲಿ ಇದ್ದಂತಹ ಬಾಲಕ ಮದುವೆ ಆಗಿ ಮಕ್ಕಳನ್ನೇ ಮಾಡ್ಕೊಂಡು ಬಿಟ್ಟಿರ್ತಾನ? ಈ ರೀತಿ ಆ ಪತ್ರದಲ್ಲಿ ಇದೆ. ಸೊ ಇಂತಹದ್ದನ್ನ ಕೇಳಿದ್ರೆ ಒಬ್ಬೊಬ್ಬರಿಗೆ ನಗು ಕೂಡ ಬರ್ಬೋದು. ಇದು ನಗುವಂತಹ ವಿಷಯ ಅಲ್ಲ, ಬಹಳ ಸೀರಿಯಸ್ ವಿಷಯ. ಇಡೀ ದೇಶಕ್ಕೆ ಒಂದು ಸವಾಲು ಹಾಕುವಂತಹ ವಿಷಯ ಇದು. ಹಾಗಾದರೆ ಸ್ನೇಹಿತರ, ಈ ವಯಸ್ಸಿನ ಹಿಂದೆ ಅಡಗಿರುವ ಅಸಲಿ ಸತ್ಯವೇನು? ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿಯ ಮೀಟಿಂಗ್ನಲ್ಲಿ ಎಲ್ಲ ಅಧಿಕಾರಿಗಳ ಮೇಲೆ ಗರಂ ಆಗಿರೋದು ಏಕೆ? ಈ ಪತ್ರದಲ್ಲಿ ಅಂತಹದ್ದು ಏನು ವಿಷಯ ಇದೆ? ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ದೇಶವನ್ನೇ, ದೇಶದ ಭದ್ರತೆಯಂತಹ ಒಂದು ವಿಷಯ ಇದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಲಕ್ನೋನಲ್ಲಿ ಬಿಜೆಪಿ ಒಂದು ಅಧಿಕಾರಿಗಳ ನಾಯಕರ ಒಂದು ಮೀಟಿಂಗ್ ನಡೆಯುತ್ತೆ. ಈಗ ಸಾಮಾನ್ಯವಾಗಿ ಈಗ ರಾಜಕೀಯ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಮೀಟಿಂಗ್ ಆಗ್ತಾ ಇರತ್ತೆ. ಆದರೆ ಈ ಬಾರಿ ಯೋಗಿ ಆದಿತ್ಯನಾಥ್ ಅವರ ಮೈಂಡೇ ಬೇರೆ ಇತ್ತು, ಬೇರೆ ವಿಚಾರದ ಬಗ್ಗೆನೇ ಮೀಟಿಂಗ್ ಆಗಿಬಿಡ್ತು. ಕೈಯಲ್ಲಿ 4-5 ಫಾರ್ಮ್ಗಳು ಇರ್ತವೆ. SIR ಪ್ರಕ್ರಿಯೆಯಲ್ಲಿ ನಾನು ಈಗಾಗಲೇ ತನಿಖೆ ಮಾಡಿದೆ. ಒಂದಿಷ್ಟು ರ್ಯಾಂಡಮ್ ಆಗಿ ವಿಷಯಗಳ ಬಗ್ಗೆ ಚೆಕ್ ಮಾಡಿದಾಗ ಕೆಲವೊಂದು ವಿಷಯಗಳು ನನಗೆ ತಿಳಿದ್ವು. ಅದು ಏನಂತ ನಿಮಗೆ ಗೊತ್ತಾ ಅಂತ ಪ್ರಶ್ನಿಸ್ತಾರೆ. ಹಾಗೆ ಪ್ರಶ್ನಿಸ್ತಾ ಮಾತನ್ನ ಹೇಳ್ತಾರೆ. ಈ ಪತ್ರದಲ್ಲಿ ಮಗನ ವಯಸ್ಸು 20 ಇದೆ. ನೀವೇನು ಅಚ್ಚರಿ ಪಡಬೇಕೇನಿಲ್ಲ. 20 ವಯಸ್ಸು ಕೇಳಿದ ಬಳಿಕ 20 ಇರಬೇಕಂತ ಅನ್ನಬಹುದು. ಆದರೆ ತಂದೆಯ ವಯಸ್ಸನ್ನು ನೋಡಿದಾಗ 30 ಇದೆ. ಅದೇ ರೀತಿ ಮುಂದುವರೆದು ಹೇಳ್ತಾರೆ. ಇನ್ನು ತಾತನ ವಯಸ್ಸು ನೋಡಿದ್ರೆ 40. ಇದು ಬಯೋಲಾಜಿಕಲಿ ಸಾಧ್ಯನಾ? ಈ ರೀತಿ 30, 40, 10 ಅಂತ ಹೇಳ್ತಾ ಇದೆ ಈ ಪತ್ರ. ಇದರಲ್ಲಿ 10 ವರ್ಷಕ್ಕೊಮ್ಮೆ ಮಕ್ಕಳನ್ನು ಹೆತ್ತುವಂತಹ, ಅಂದರೆ ಈಗ ಹುಟ್ಟಿದ ತಕ್ಷಣ 10 ವಯಸ್ಸಾಗಿರುತ್ತೆ, ಅಷ್ಟರೊಳಗೆ ಮಕ್ಕಳನ್ನು ಮಾಡ್ಕೊಂಡು ಬಿಟ್ರ? ಈ ರೀತಿ ಪತ್ರದಲ್ಲಿದೆ. ಇದು ಹೇಗೆ ಸಾಧ್ಯ? ಇದು ಬರೇ ಬರವಣಿಗೆಯ ಮಿಸ್ಟೇಕ್ ಅಲ್ಲ, ಇದರ ಹಿಂದೆ ಏನೋ ಕುತಂತ್ರ ಇದೆ ಅಂತ ಆ ಒಂದು ಸಭಾಂಗಣದಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ಶಾಸಕರು ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ, ಕಂಪ್ಯೂಟರ್ ಎರರ್ ಕೂಡ ಇಲ್ಲ. ಇದು ಬೇಕಂತಲೇ ಮಾಡಿರುವಂತಹ ತಪ್ಪಾಗಿದೆ. ಇದರ ಹಿಂದೆ ಏನೋ ಕುತಂತ್ರ ಇದೆ. ಹಾಗೆ ಮುಂದುವರಿತಾ ಎಲ್ಲ ಕಾರ್ಯಕರ್ತರಿಗೆ ಒಂದು ಮಾತನ್ನ ಹೇಳ್ತಾರೆ. ನೀವು ಗ್ರೌಂಡ್ ಲೆವೆಲ್ಗೆ ಇಳಿಬೇಕು. ಪ್ರತಿಯೊಂದು ಯೋನಿಗಳಾಗಿರಲಿ, ಮೂಲೆಗಳಲ್ಲಿ ಕೂಡ ನೀವು ಹೋಗಬೇಕು. ವಯಸ್ಸಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಜೊತೆಗೆ ಹೆಸರಿನಲ್ಲಿ ಕೂಡ ಏನೇ ಬದಲಾವಣೆ ಆದರೂ ಸಹಿತ ನೀವು ಸರ್ಕಾರದ ಗಮನಕ್ಕೆ ತರಬೇಕಂತ ಮಾಹಿತಿಯನ್ನು ಕೊಡ್ತಾರೆ. ಇದನ್ನು ನೀವು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಕೆಲಸವನ್ನು ಮಾಡಬೇಕು. ಇಲ್ಲೇ ಇದ್ದವರು ಯಾರೂ ಕೂಡ ಇದನ್ನು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಯಾರು ವಲಸೆ ಬಂದಿರ್ತಾರೆ ನೋಡಿ, ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಹೇಳಿದ್ದಾರೆ. ಸ್ನೇಹಿತರೆ, ಒಬ್ಬೊಬ್ಬರಿಗೆ ಅನ್ನಿಸ್ಬಹುದು ಇದೇನು ಸುಳ್ಳು ಸುದ್ದಿ, ಸುಮ್ಮನೆ ಹಾಗೆ ಹೀಗೆ ಅಂತ ಎಬ್ಬಿಸ್ತಿದ್ದಾರೆ, ಗೋಬಳೆ ಬಿಡ್ತಾ ಇದ್ದಾರೆ ಅಂತ ನೀವು ಅನ್ಕೊಳ್ಬಹುದು. ಹಾಗೇನಿಲ್ಲ. ಇಲ್ಲಿ ಒಂದು ಎಕ್ಸಾಂಪಲ್ ಸಹಿತ ನಿಮಗೆ ಕೊಡ್ತೇನೆ ನಾನು. ಈಗ ಸಾಮಾನ್ಯವಾಗಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಬಗ್ಗೆನೇ ನಾವು ಉದಾಹರಣೆ ತೆಗೆದುಕೊಳ್ಳೋಣ. ಅವರು ಬಂದ ತಕ್ಷಣ ಇಲ್ಲಿರ್ತಕ್ಕಂತಹ ಐಡೆಂಟಿಟಿ ಏನಾದರೂ ಬೇಕಾಗುತ್ತೆ ಅವರಿಗೆ. ಅದೇ ಆಧಾರ್ ಕಾರ್ಡ್ ಆಗಿರಲಿ ಅಥವಾ ವೋಟರ್ ID ಆಗಿರಲಿ, ಇಂಥದ್ದು ಏನಾದರೂ ಬೇಕಾಗತ್ತೆ. ಅವರು ವಯಸ್ಸು ನೋಡೋದಿಲ್ಲ, ಮೊದಲು ID ಸಿಕ್ಕರೆ ಸಾಕಪ್ಪ ಅಂತಿರ್ತಾರೆ.
ಹಾಗೆ ಇದು ಆಧಾರ್ ಕಾರ್ಡ್ ಆಗಿರಲಿ ವೋಟರ್ ಐ ಡಿ ಆಗಿರಲಿ ಮಾಡಿಕೊಡೋರು ಸಾಕಷ್ಟು ಜನ ಇದ್ದಾರೆ. ದೇಶದ ಮೂಲೆ ಮೂಲೆಯಲ್ಲಿ ಕೂಡ ದೇಶದ್ರೋಹಿಗಳು ತುಂಬಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಎಷ್ಟೋ ಜನ ದೇಶದ್ರೋಹಿಗಳಿದ್ದಾರೆ, ನಮಗೆ ಗೊತ್ತಿದೆ. ಅಂಥವರು ಕೂಡ ಈ ಕೆಲಸ ಮಾಡಬಹುದು, ಅಥವಾ ರೊಕ್ಕದ ಅಂದರೆ ಹಣದ ಆಸೆಗೋಸ್ಕರನೂ ಕೂಡ ಈ ಕೆಲಸ ಮಾಡಬಹುದು. ಇನ್ನು ಅಕ್ರಮ ವಲಸಿಗರಂತರೂ ಇದನ್ನೇ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವ್ರಿಗೆ ಏನಾದರೂ ಒಂದು ಐಡೆಂಟಿ ಕಾರ್ಡ್ ಸಿಕ್ಕರೆ ಸಾಕಾಗಿರುತ್ತೆ, ನಮ್ಮ ಭಾರತೀಯರು ಅನ್ನುವಂಥದ್ದು ಹೆಸರು ಸಿಕ್ಕರೆ ಸಾಕಾಗಿರುತ್ತೆ. ಹಾಗಾಗಿ ಅವರಿಗೆ ಒಂದು ಐಡೆಂಟಿ ಕಾರ್ಡ್ ಅಂದಾಜು ವಯಸ್ಸಿನ ಮೇಲೆ ಮಾಡಿಕೊಡೋರು ಕೂಡ ಹೆಚ್ಚಾನೆಚ್ಚು ಜನ ಇರ್ತಾರೆ. ಸೊ ಹೀಗಾಗಿ ಅವರು ಹೇಗೋ ಐಡೆಂಟಿ ಕಾರ್ಡ್ ಅನ್ನ ಕೊಡ್ಕೊಂಡಿರ್ತಾರೆ, ಅದೇ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗ ಇನ್ನೊಂದು ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದ್ರೆ, ಈಗ ಅಕ್ರಮ ವಲಸಿಗರು ಬಂದಿರ್ತಾರೆ. ಈಗ ಐ ಡಿ ಕಾರ್ಡ್ ಮಾಡಿಕೊಡೋನು ಹೇಳ್ತಾನೆ, ನಿನಗ ಅಂದ್ರೆ ಅಂದಾಜು ಒಂದು 50 ವರ್ಷ ಆದ್ರೂ ಇರುತ್ತೆ, ಹಿರಿಯ ವ್ಯಕ್ತಿ ಇರ್ತಾನೆ, 50 ವರ್ಷ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ನಿಂದ ವಯಸ್ಸು ಒಂದು 35 ಅಂತ ಬರ್ಸೋಣ, ಸೊ ಇಲ್ಲಿ ನಿಮಗೆ ಕೆಲಸ ಸಿಗಬಹುದು, ಹಾಗಾಗಿ ಕಡಿಮೆ ವಯಸ್ಸು ಬರ್ಸೋಣ ಅಂತ ಹೇಳಿ ಕಡಿಮೆ ವಯಸ್ಸು ಬರೆಸಿಬಿಡ್ತಾರೆ. ಅದರ ಜೊತೆಗೆ ಇನ್ನು ಅವರ ಮಕ್ಕಳಿದ್ರೆ ಅವ್ರದ್ದು ಒಂದು 25 ವಯಸ್ಸಿದ್ರೆ, 50 ಇದ್ರೆ ಒಂದು 25 ವಯಸ್ಸು ಮಕ್ಕಳದಿರುತ್ತೆ. ಆದರೆ ಅವ್ನಿಗೆ ಹೇಳ್ತಾನೆ, ನನಗೆ 20 ವಯಸ್ಸು ಅಂತ ಬರೀತೀನಿ ಅಥವಾ 25 ಅಂತ ಬರೀತೀನಿ ಅಂತ ಅಷ್ಟು ಬರೆದು ಬಿಡ್ತಾರೆ. ಸೊ ಹೀಗಾಗಿ ಅಲ್ಲಿ ಡಿಫ್ರೆನ್ಸ್ ಏನು ಕಾಣಿಸುತ್ತೆ, 10 ರಿಂದ 12 ವರ್ಷ ಮಾತ್ರ ಡಿಫ್ರೆನ್ಸ್ ಕಾಣಿಸುತ್ತೆ. ಹೀಗಾಗಿ 12 ವರ್ಷದ ಬಾಲಕನಿಗೆ ಮಕ್ಕಳಾಗ್ಬಿಟ್ವಾ ಅಂತ ಅನುಮಾನಗಳು ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗೆ ಈಗ UPಯಲ್ಲಿ ಕೂಡ ಸಾಕಷ್ಟು ಲಕ್ಷಾಂತರ ಈ ರೀತಿ ಸಿಗುತ್ತಾ ಇದೆ. ಹಾಗೆ ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಯೋಗಿ ಆದಿತ್ಯನಾಥ್ ಅವರು ಮಾಡ್ತಾ ಇದ್ದಾರೆ. SIR ಪ್ರಕ್ರಿಯೆಯಿಂದಾಗಿ ಸಾಕಷ್ಟು ಜನ ಈ ರೀತಿ ಸಿಕ್ಕಿ ಬೀಳ್ತಾ ಇದ್ದಾರೆ. ಹಾಗೆ ಸ್ನೇಹಿತರ, ಈಗ ಅಪ್ಪ ಮಗನ ನಾವು ನೋಡಿದ್ರೆ ಒಂದೇ ವಯಸ್ಸಿನವ್ರು ಕಾಣಿಸಿಬಿಡ್ತಾರೆ, ಆ ವಯಸ್ಸು ನೋಡಿದ್ರೆ ಹೆಚ್ಚು ಕಡಿಮೆ ಇರುತ್ತೆ. ಹೀಗೆ ಡಿಫ್ರೆನ್ಸ್ ಕಾಣಿಸಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಅನುಮಾನಗಳು ಇಲ್ಲಿ ಉಂಟಾಗ್ತಾ ಇರುವಂಥದ್ದು. ಇನ್ನು ಸ್ನೇಹಿತರೆ, ಇದು ಬರೀ UP ಸರ್ಕಾರದಲ್ಲಿ ಅಥವಾ UP ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀರಾ? ಇದು ತಪ್ಪು ಕಲ್ಪನೆ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ರೀತಿ ನಡೀತಾ ಇದೆ. ನೀವು ಅಂಕಿಅಂಶಗಳನ್ನು ಕೇಳಿದ್ರೆ ಬೆಚ್ಚಿ ಬೀಳೋದ್ರಲ್ಲಿ ಏನ ಆಶ್ಚರ್ಯನೇ ಇಲ್ಲ. ಸುಮಾರು 1,22,00,000 ಈ ರೀತಿ ಅಕ್ರಮ ವಲಸಿಗರು ಮಾಡಿ ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ಕೊಂಡಿರುವಂಥದ್ದು ಸಿಕ್ಕಿ ಬಿದ್ದಿದೆ ಅಂತೆ. ಹೌದು ಸ್ನೇಹಿತರೆ, ಇಲ್ಲಿ ಬರೀ ವಯಸ್ಸಿನಲ್ಲಿ ಅಷ್ಟೇ ಅಲ್ಲ, ಹೆಸರಿನಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಹೀಗಾಗಿ ಇಡೀ ದೇಶದಲ್ಲಿ ಎಷ್ಟು ಜನ ಈ ರೀತಿ ಇದ್ದಾರೋ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಸೊ ಮೋದಿಯವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೆ ಕರೆಕ್ಟ್ ಆಗಿನೇ ತೆಗೆದುಕೊಂಡಿರ್ತಾರೆ. ಅಕ್ರಮ ವಲಸಿಗರಿಗೂ ಕೂಡ ಒಂದು ಈಗ ಏನಾದರೂ ಒಂದು ರೂಲ್ಸ್ ಅನ್ನ ತರಬೇಕಾಗಿದೆ, ಅವರಿಗೆ ಹೊರಗೆ ಹಾಕಬೇಕಾಗಿದೆ. ಇಲ್ಲಾಂದ್ರೆ ನಮ್ಮ ದೇಶವನ್ನ ಹಾಳು ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಮೋದಿಯವರು ಒಂದು ಏನಾದರೂ ಮಾಡಿದ್ರೆ ಸುಮಾರು 15 ವರ್ಷಕ್ಕಿಂತ ಈ ಕಡೆ ಯಾರು ಈ ಭಾರತದಲ್ಲಿ ನುಸುಳಿದ್ದಾರೆ ನೋಡಿ, ಅಂತಹ ಎಲ್ಲ ಅಕ್ರಮ ವಲಸಿಗಾರಿಗೆ ಅವರ ಮನೆಗೆ ಅಂದರೆ ಅವರ ದೇಶಕ್ಕೆ ಹೋಗಲಿಕ್ಕೆ ಅವರಿಗೆ ಹೇಳಿಬಿಡಬೇಕು. ಇಷ್ಟು ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ. ಇಲ್ಲಾಂದರೆ ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶವನ್ನೇ ಹಾಳು ಮಾಡುವಂತಹ ಕೆಲಸ ಅವರು ಮಾಡೋದ್ರಲ್ಲಿ ಏನು ಅಚ್ಚರಿನೇ ಇಲ್ಲ. ಸೊ ಇದರ ಬಗ್ಗೆ UP ಸರ್ಕಾರವಂತೂ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗ 1 ಕೋಟಿಗಿಂತ ಹೆಚ್ಚು ಜನರು ಏನು ಸಿಕ್ಕಿದ್ದಾರೆ ನೋಡಿ, ಅದರಲ್ಲಿ ಬರೀ ವಯಸ್ಸಿನ ಬದಲಾವಣೆಗಳಷ್ಟೇ ಅಲ್ಲ, ವಯಸ್ಸಿನಲ್ಲಿ ವ್ಯತ್ಯಾಸ ಅಷ್ಟೇ ಅಲ್ಲ, ಹೆಸರಿನಲ್ಲಿ ಕೂಡ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಜನರಲ್ಲಿ ವಯಸ್ಸಿನ ವ್ಯತ್ಯಾಸಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೇನೆ ಈಗ ಆ ಹೆಸರಿನಲ್ಲಿ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತೆ. ಹೆಸರಿನಂದ್ರೆ ಈಗ ತಂದೆಯ ಹೆಸರು ಬೇರೆನೇ ಇರುತ್ತೆ, ಅಲ್ಲಿ ಮಕ್ಕಳ ಒಂದು ಹೆಸರಿನಲ್ಲಿ ಐ ಡಿ ಕಾರ್ಡ್ನಲ್ಲಿ ನೋಡಿದ್ರೆ ತಂದೆ ಹೆಸರು ಬೇರೆನೇ, ಆದರೆ ನನ್ನ ಮಗ ಇವನು ಅಂತ ಹೇಳ್ಬಿಡ್ತಾರೆ. ಈ ರೀತಿ ಇದ್ದಾಗ ಡೌಟ್ ಬರೋದು ನಿಶ್ಚಿತ ಅಲ್ವಾ? ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲ ರಾಜ್ಯಗಳಲ್ಲಿ ಕೂಡ ವೆರಿಫಿಕೇಶನ್ ಆಗಲೇಬೇಕು. ಇದರ ಬಗ್ಗೆ ಏನಾದರೂ ಎಲ್ಲ ರಾಜ್ಯಗಳು ತನಿಖೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗಿದೆ. ಈಗ ಯೋಗಿ ಆದಿತ್ಯನಾಥ್ ಅವರು ಒಂದು ಡಿಸಿಷನ್ ಕೂಡ ಮಾಡಲಾಗಿದೆ. ಹೌದು, ಈಗ ಅಕ್ರಮ ವಲಸಿಗಗಾರರು ಯಾರಾದರೂ ಈ ರೀತಿ ಸಿಕ್ಕಿದ್ದೇ ಆದರೆ, ಅಂದರೆ ಈಗ ಸಿಕ್ಕಿದ್ದಾರೆ, ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಿಕ್ಕಿದ್ದೇ ಆದರೆ ಅವರಿಗೆ ದೇಶದ ಸೌಲಭ್ಯ ಒಂದು ಕಡೆ ಬಿಡಿ, ಅವರನ್ನು ದೇಶದಿಂದ ಹೊರಗೆ ಹಾಕುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಂದಾಗಿದೆ. ಅವರು ಮೈಂಡ್ಸೆಟ್ ಈ ರೀತಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆ ಈ ರೀತಿ ಅಕ್ರಮ ವಲಸಿಗಗಾರಿದಾರೋ, ದೇಶವನ್ನು ಹಾಳು ಮಾಡ್ಲಿಕ್ಕತ್ತಾರೋ, ಇಂಥವರನ್ನ ಐಡೆಂಟಿ ಕಾರ್ಡ್ ಕೊಡೋದಷ್ಟೇ ಅಲ್ಲ, ಈಗ ಅವರಿಗೆ ಸೌಲಭ್ಯಗಳು ಸಿಗೋದಷ್ಟೇ ಅಲ್ಲ, ಅವರನ್ನ ದೇಶದಿಂದ ಹೊರಗಾಕಲಿಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನು ಮಾಡ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಯಾಕಂದರೆ ಯೋಗಿ ಆದಿತ್ಯನಾಥ್ ಅವರು ಸುಮ್ಮನ್ಕೊಂಡಿರುವಂಥವರಲ್ಲ. ಸೊ ಹಾಗೆ ಎಲ್ಲ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಇದನ್ನು ಮಾಡಬೇಕಾಗಿದೆ. ಆದಷ್ಟು ಬೇಗ ಇದರ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು. ಎಲ್ಲ ರಾಜ್ಯದಲ್ಲಿ ಕೂಡ ಇದರ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು. ಇನ್ನು ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಕ್ಕಂಥವ್ರು ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಬಹಳ ಇಂಪಾರ್ಟೆಂಟು. ದೇಶದಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು, ದೇಶವನ್ನು ಹಾಳು ಮಾಡ್ತಕ್ಕಂಥವರ ಬಗ್ಗೆ ಕಮೆಂಟ್ ಮಾಡಿ ಅವರಿಗೆ ಏನು ಅನ್ನಬೇಕು ಅನ್ನುವಂಥದ್ದನ್ನು ತಿಳಿಸಿ.